ಆರೋಗ್ಯ ಇಲಾಖೆಯ ವಿರುದ್ಧ ಸರ್ಕಾರಿ ವೈದ್ಯಾಧಿಕಾರಿಗಳು ಗರಂ ಆಗಿದ್ದಾರೆ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿ ಸಂಘದಿಂದ ಪತ್ರಿಕಾ ಪ್ರಕಟಣೆ ಬಂದಿದೆ. ಆಸ್ಪತ್ರೆಗೆ ಕಾಲಕ್ಕೆ ಸಮರ್ಪಕ ಔಷಧಗಳ ಸರಬರಾಜು ಇಲ್ಲ, ರೋಗಿಗಳಿಗೆ ಸಮರ್ಪಕ ಔಷಧೋಪಚಾರ ಮಾಡೋದಕ್ಕೆ ಕಷ್ಟಕರ ಆಗ್ತಾ ಇದೆ, ತುರ್ತು ಚಿಕಿತ್ಸಾ ಔಷಧಿಗಳು ಸರಬರಾಜು ಆಗಿಲ್ಲ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಸರ್ಕಾರಿ ವೈದ್ಯರನ್ನ ಗುರಿಯಾಗಿಸಿಕೊಂಡು ಏಕಪಕ್ಷೀಯ ಆದೇಶವನ್ನು ಹೊರಡಿಸಲಾಗ್ತಿದೆ ಅಂತ ಆಕ್ರೋಶ. ಸರ್ಕಾರ ವೈದ್ಯರ ಗುರಿಯಾಗಿಸಿಕೊಂಡು ಮನಸೋ ಇಚ್ಛೆ ಆದೇಶಗಳನ್ನು ರಾತ್ರೋರಾತ್ರಿ ಆದೇಶ ಮಾಡುತ್ತೆ. ಇತ್ತೀಚೆಗೊಂದು ಆದೇಶ ಹೊರಡಿಸಿದ್ರು ಅವರು. ಸಂಜೆ 5 ಗಂಟೆ ನಂತರ ಇವರು ಎಲ್ಲ ಸರ್ಕಾರಿ ವೈದ್ಯರುಗಳು ಸರ್ಕಾರಿ ಆಸ್ಪತ್ರೆಗಳು ಇರ್ತಾರೆ, ಅದಾದ ನಂತರ ಅವರವರ ಕ್ಲಿನಿಕ್ಗಳಿಗೆ ಹೋಗ್ಬಿಡ್ತಾರೆ ಅವರು ಖಾಸಗಿಯಾಗಿ. ಆದರೆ ಇತ್ತೀಚೆಗೊಂದು ಆದೇಶವನ್ನು ಹೊರಡಿಸಲಾಗಿತ್ತು. ಒಳ ವಿಭಾಗದಲ್ಲಿ ಅಂದರೆ ಈ ಹೊರ ವಿಭಾಗದಲ್ಲಿ ಮಾತ್ರ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು, ಆದರೆ ಅಡ್ಮಿಟ್ ಆದವರಿಗೆ ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯರು ಚಿಕಿತ್ಸೆಯನ್ನು ಕೊಡಬಾರದು ಅಂತ ಒಂದು ಆದೇಶ ಹೊರಡಿಸಿದ್ರು. ಅದರ ಉಲ್ಲೇಖ ಕೂಡ ಆಗಿದೆ. ವೈದ್ಯರ ಜ್ಯೇಷ್ಠತಾ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿಲ್ಲ, ವರ್ಗಾವಣೆ ಕಾಯ್ದೆ ಹಲವು ಬಾರಿ ಮಾರ್ಪಾಡು ಮಾಡುವಂತೆ ಈ ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಇದೀಗ ಅವ್ರು ಹೇಳ್ತಾ ಇರೋದು.